ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ಇವತ್ತು ಮಾರ್ಚ್ 24th 2024. ಸೊ ಇವತ್ತು ನಿಮಗೆಲ್ಲ ಗೊತ್ತಿರೋ ಥರ ನೆಗೆಟಿವಿಟಿ ರಿಮೂವಲ್ ಹೇಳಿದ್ದೆ ನಾನು. ನೀವು ಇನ್ನೂ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಹೋಗಿ ಮಾಡಿ. ನಾನು ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶನೇ ಇದನ್ನು ಒಂದು ರಿಮೈಂಡರ್ ಆಗಿ ಕೊಡೋದಕ್ಕೆ. ಸೊ ನಿಮಗೆ ಈ ವಿಡಿಯೋ ಎಲ್ಲ ಯಾವಾಗಾದರೂ ಬೇರೆ ಟೈಮಲ್ಲಿ ಸಿಕ್ಕರೆ ಲೈಕ್ ಯು ಮಟ್ ಹ್ಯಾವ್ ಮಿಸ್ಡ್ ಇಟ್. ಓಕೆ, ಸೊ ಬಟ್ ಈ ವಿಡಿಯೋ ಅಲ್ಲಿ ನಾನು ನಿಮಗೆ 2 ಫೈಲ್ನ ಇಡ್ತೀನಿ. ಸೊ ನೀವು ನೋಡ್ಬೋದು, ಇಲ್ಲಿ ಫುಲ್ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನಾನು ಇವತ್ತು ನನ್ನ ರೂಮನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನನ್ನ ನೆಗೆಟಿವಿಟಿ ರಿಮೂವಲ್ ಡೇ ಆಗೋಯಿತು. ಸೊ ನೀವು ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಎಂಡಲ್ಲಿ ಓಲಿ ರೆಮಿಡೀಸ್ನ ಹಾಕ್ತೀನಿ, ಹೋಗಿ ಚೆಕ್ ಮಾಡಿ. ಓಕೆ, ಸೊ ಇಲ್ಲಿ 2 ಫೈಲ್ನ ನಾನು ಇಡ್ತೀನಿ. ಒಂದು ಈ ಮೆರಿಡಿಯನ್ ಡಕ್ಕಿಗೆ ಯಾವುದೇ ರೀತಿಯಾದಂತಹ ಬ್ಲ್ಯಾಕ್ ಮಾರ್ಕ್ಸ್ ಇಲ್ಲ. ಓಕೆ, ಆ್ಯಂಡ್ ಲೈವ್ ಅಪ್ಡೇಟ್ ಕೊಡಬೇಕು ನಾನು ನಿಮಗೆ. ಲೈವ್ ಮಾರ್ಚ್ 25th ಲೈವ್ ಬರ್ತಾ ಇದ್ದೀನಿ. ಸೊ 12 o'clock. ಓಕೆ, ಸಾಯಂಕಾಲ ಲೈವ್ನ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ಹಬ್ಬ ಇರೋದೇ ಬೆಳಗ್ಗೆ ಇರುತ್ತೆ ಅಲ್ವಾ. ಸೊ ಅದೇ ಒಂಥರ ಬೆಸ್ಟ್ ಟೈಮ್ ಲೈವ್ ಬರೋದಕ್ಕೆ. ಈವನ್ ನನಗೂ ಫ್ರೀ ಇಲ್ಲ, ಬಟ್ ಅದೇ ಕರೆಕ್ಟ್ ಟೈಮ್ ಅಂತ ಹೇಳಿ ನಾನು ಆ ಟೈಮ್ಗೆ ಲೈವ್ ಬರ್ತಾ ಇರೋದು. ಪ್ಲೀಸ್ ಆದಷ್ಟು ಜಾಯ್ನ್ ಆಗಿ, ಅಟ್ಲೀಸ್ಟ್ 20 ಮೆಂಬರ್ಸ್ ಆದರೂ ಜಾಯ್ನ್ ಆಗಿ. ಇಟ್ಸ್ ಮೈ ರಿಕ್ವೆಸ್ಟ್, ಬಿಕಾಸ್ ನಾವು ಅಲ್ಲಿ ಲವ್, ಮನಿ, ಹೆಲ್ತ್ ಆ್ಯಂಡ್ ಎಜುಕೇಷನ್ ರಿಲೇಟೆಡ್ ಎಲ್ಲದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ. ಸೊ ನನ್ನ ಹತ್ರ ಅಂತೂ ಕಲರ್ ಪೆನ್ಸ್ ಇದೆ, ಎಲ್ಲರ ಹತ್ರನೂ ಕಲರ್ ಪೆನ್ಸಿಲ್ ಇರಲ್ಲ ಅನ್ನೋ ಒಂದು ರೀಸನ್ಗೆ ನಾನು ಲೈವ್ ಬರ್ತಾ ಇರೋದು. ಎಸ್, ಓಕೆ. ಸೊ ಫೈಲ್ 2 ಆಗಿ ಈ ಡಕ್ಕನ್ನು ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ಏನರ ಬಗ್ಗೆ ರೀಡಿಂಗ್ ಅಂತ ಹೇಳ್ಬಿಡ್ತೀನಿ. ಸೊ ನೀವು ನಿಮ್ಮ ಪರ್ಸನ್ಗೆ ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅಂತ. ಬಿಕಾಸ್ ನನಗೆ ತುಂಬ ಜನ ಈ ಪ್ರಶ್ನೆನ ಕೇಳ್ತಾರೆ, ನಾನು ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ ಮ್ಯಾಮ್ ಅಂತ. ಸೊ ಹಾಗಾಗಿ ಒಂದು ಜನರಲ್ ಗೈಡೆನ್ಸ್ ಕೊಡ್ತೀನಿ. ಇದು ಟೈಮ್ಲೆಸ್ ಗೈಡೆನ್ಸ್ ಕೂಡ. ಯಾರಾದರೂ ಇನ್ ಕೇಸ್ ಲೈವ್ನ ಮಿಸ್ ಮಾಡ್ಕೊಂಡ್ರೆ ನೀವು ಎನಿ ಟೈಮ್ ಲೈವ್ನ ನೋಡ್ಬೋದು. ಲೈವ್ ಕೂಡ ಟೈಮ್ಲೆಸ್ ಆಗಿರುತ್ತೆ. ಓಕೆ, ಎಸ್. ಸೊ ಬನ್ನಿ, ಫೈಲ್ 1, ಫೈಲ್ 2. ಹೋಪ್ ನೀವು ನಿಮ್ಮ ಫೈಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅನ್ಕೋತೀನಿ. ನೋಡೋಣ ಫೈಲ್ 1ಗೆ ಏನಂತ ಇದೆ ಅಂತ. ವೆಯ್ಟ್ ಮಾಡ್ಬೋದಾ ನೀವು ನಿಮ್ಮ ವ್ಯಕ್ತಿಗೆ ಅಥವಾ ಮೂವ್ ಆನ್ ಆಗಬೇಕಾ ಅಂತ. ಸೊ ಎಸ್, ಫೈಲ್ 1. ಈ ಡಕ್ಕನ್ನು ಯಾರು ಚೂಸ್ ಮಾಡಿದ್ದೀರಾ ಅವರು ಫೈಲ್ 1 ಆಗಿರ್ತೀರಾ. ಲೆಟ್ಸ್ ಸಿ. ನೋ, ನೀವು ಇವ್ರಿಗೆ ವೆಯ್ಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಬಿಕಾಸ್ ಈ ವ್ಯಕ್ತಿ ನಿಮ್ಮನ್ನು ಹರ್ಟ್ ಮಾಡ್ತಾರೆ ಹೊರತು ನಿಮ್ಮ ಜೊತೆ ರೀಕನ್ಸಿಲೇಷನ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇದೆ. ಓಕೆ, ಸೊ ಜನರಲ್ ಗೈಡೆನ್ಸ್, ಪ್ಲೀಸ್ ಟೇಕ್ ವಾಟ್ ರೆಸನೇಟ್. ಓಕೆನಾ? ಸೊ ನಿಮ್ಮ ಸಿಚುವೇಶನ್ ಹೀಗೆ ನಡೀತಾ ಇದ್ದರೆ, ಇನ್ ಕೇಸ್ ತುಂಬ ಹರ್ಟ್ ಮಾಡ್ತಾ ಇದ್ದಾರೆ, ಎಲ್ಲೋ ಅವ್ರು ಬರುತ್ತಿರೋ ಸುಳಿನೇ ಸಿಗ್ತಾ ಇಲ್ಲ, ದೂರ ಹೋಗ್ತಿದ್ದಾರೆ, ಎಷ್ಟೇ ಇದನ್ನು ಮಾಡಿದ್ರು ದೂರ ಹೋಗ್ತಿದ್ದಾರೆ ಅಂದರೆ, ದೆನ್ ಯು ಗೈಸ್ ಹ್ಯಾವ್ ಟು ಮೂವ್ ಆನ್. ಎಸ್, ಫೈಲ್ 2 ನೋಡೋಣ. ಈ ಡಕ್ಕನ್ನು ಯಾರು ಚೂಸ್ ಮಾಡಿದ್ದೀರಾ ಅವರು ಫೈಲ್ 2 ಆಗಿರ್ತೀರಾ. ಕ್ವೀನ್ ಆಫ್ ವ್ಯಾಂಡ್ಸ್. ಪ್ಲೀಸ್ ವೆಯ್ಟ್ ಮಾಡಿ. ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬಂದೇ ಬರ್ತಾರೆ. ದಯವಿಟ್ಟು ವೆಯ್ಟ್ ಮಾಡಿ. ಇಟ್ ಮೈಟ್ ಟೇಕ್ ಸಮ್ ಟೈಮ್, ಬಿಕಾಸ್ ಇಲ್ಲಿ ನೀವು ಆಲ್ರೆಡಿ ತುಂಬ ವೆಯ್ಟ್ ಮಾಡಿದ್ದೀರಾ ಅಂತ ಗೊತ್ತಾಗ್ತಿದೆ. ಇನ್ನೂ ವೆಯ್ಟ್ ಮಾಡೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ನೆಗೆಟಿವ್ ಎನರ್ಜಿ ಇದೆ. ದಟ್ ಈಸ್ ಬಿಕಾಸ್ ಆಫ್ ಬ್ಲ್ಯಾಕ್ ಕ್ಯಾಟ್ ಇರೋದ್ರಿಂದ ನಾನು ಅದನ್ನು ಹೇಳ್ತಾ ಇದ್ದೀನಿ. ಸೊ ನೆಗೆಟಿವ್ ಎನರ್ಜಿ ಇದೆ. ಹಾಗೆ ಇವತ್ತು ನೆಗೆಟಿವಿಟಿ ರಿಮೂವಲ್ ಮಾಡ್ಕೊಳ್ಳೋಕ್ಕೂ ಹೇಳಿದ್ದೀನಿ, ಅದನ್ನು ನೀವು ಟ್ರೈ ಮಾಡಬಹುದು. ಆ್ಯಂಡ್ ಬಟ್ ನೀವು ಏನು ವೆಯ್ಟ್ ಮಾಡ್ತಾ ಇದ್ದೀರಲ್ಲ, ಆ ವೆಯ್ಟಿಗೆ ಒಳ್ಳೆ ಒಂದು ರೆಸ್ಪಾನ್ಸ್ ಸಿಗುತ್ತೆ. ಅವರು ರಿಟರ್ನ್ ಬರೋ ಚಾನ್ಸ್ ಹೈ ಅಂದರೆ ಹೈ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್.